ಈಶ್ವರ ದೇವಸ್ಥಾನದ ದೇವರು ಮಾರುಗದ್ದೆಯಲ್ಲಿ 28 ಮತ್ತು 29ನೇ ತಾರೀಕಿಗೆ ಶ್ರೀನಿವಾಸ ಕಲ್ಯಾಣೋತ್ಸವ ಮತ್ತು ಧರ್ಮ ಸಂಗಮ ಕಾರ್ಯಕ್ರಮ ನಡೆಯುವಂಥದ್ದು ನಮಗೆಲ್ಲರಿಗೂ ಗೊತ್ತಿದೆ. ಆ ಹಿನ್ನೆಲೆಯಲ್ಲಿ ಕೊನೆಯ ಪತ್ರಿಕಾಗೋಷ್ಠಿಯಲ್ಲಿ ಇವತ್ತು ನಾವೆಲ್ಲ ಇದ್ದೇವೆ. ನಾಳೆ ದಿನ ಆ ಕಾರ್ಯಕ್ರಮದ ಸಂಪೂರ್ಣ ಕೆಲಸ ಕಾರ್ಯಗಳು ಅಂತಿಮ ಹಂತದಲ್ಲಿದೆ. ಸುಮಾರು 50,000 ಸ್ಕ್ವೇರ್ ಫೀಟಿನ ಆ ಶ್ರೀನಿವಾಸ ಕಲ್ಯಾಣೋತ್ಸವ ನಡೆಯತಕ್ಕಂಥ ಆ ಸಭಾ ಕಾರ್ಯಕ್ರಮ ನಡೆಯುವಂಥ ವೇದಿಕೆಯ ವ್ಯವಸ್ಥೆಗಳು ಈಗಾಗಲೇ ಕೊನೆಯ ಹಂತದಲ್ಲಿದೆ. ಅನ್ನ ಸಂತರ್ಪಣೆಯನ್ನು ನಡೆಸತಕ್ಕಂಥ ದೃಷ್ಟಿಕೋನದಿಂದ ಸುಮಾರು 20,000 ಸ್ಕ್ವೇರ್ ಫೀಟಿಗೆ ಈಗಾಗಲೇ ಪೆಂಡಾಲನ್ನು ಅಳವಡಿಸತಕ್ಕಂಥ ಕೆಲಸ ಕಾರ್ಯಗಳು ನಡೀತಾ ಇದೆ. ಪುತ್ತೂರು ನಗರ ಭಾಗದಲ್ಲಿ ಮತ್ತು ಪುತ್ತೂರು ಇಡೀ ಕ್ಷೇತ್ರದಲ್ಲಿ ನಗರ ಭಾಗದಲ್ಲಿ ಅಲಂಕಾರಗಳು, ಬಂಟಿಂಗ್ಸ್ಗಳು, ಫ್ಲೆಕ್ಸ್ಗಳನ್ನು ಹಾಕುವಂಥ ಕೆಲಸ ಕಾರ್ಯಗಳು ಮತ್ತು ಪ್ರತಿ ಬೂತ್ನಲ್ಲಿ ಕೂಡ ಒಂದೊಂದು ಫ್ಲೆಕ್ಸ್ಗಳನ್ನು ಅಳವಡಿಸಿ ಪ್ರತಿ ಬೂತು ಮಟ್ಟದಲ್ಲಿ ಮನೆಯನ್ನು ಸಂಪರ್ಕ ಮಾಡತಕ್ಕಂಥ ಕೆಲಸ ಕಾರ್ಯಗಳು 80% ಕೊನೆಗೊಂಡಿದೆ. ಇನ್ನು 26ನೇ ತಾರೀಕಿಗೆ ಪುತ್ತೂರಿನ ಪೇಟೆಯಲ್ಲಿ ನಾವು ಆಮಂತ್ರಣ ಪತ್ರಿಕೆಯನ್ನು ವಿತರಣೆ ಮಾಡತಕ್ಕಂಥ ವ್ಯವಸ್ಥೆಯಿಂದ 4 ಗಂಟೆಗೆ ದರ್ಬೆಯಿಂದ ಆಮಂತ್ರಣ ಪತ್ರಿಕೆಯನ್ನು ಬಳುವಾರು ತನಕ ವಿತರಣೆ ಮಾಡಲಿಕ್ಕಿದ್ದೇವೆ. ಮತ್ತು ನಾವು ಈ ಸಂದರ್ಭದಲ್ಲಿ ಪುತ್ತೂರಿನ ವರ್ತಕರಲ್ಲಿ ವಿನಂತಿ ಮಾಡುವಂಥದ್ದು, ಕಳೆದ ಬಾರಿ ಕೂಡ ಅನ್ನ ಸಂತರ್ಪಣೆಯ ವ್ಯವಸ್ಥೆಗೋಸ್ಕರ ಪುತ್ತೂರು ನಗರದಲ್ಲಿರ್ತಕ್ಕಂಥ ಎಲ್ಲ ಅಂಗಡಿಯವರು ಕೂಡ ಬೇರೆ ಬೇರೆ ಸಾಹಿತ್ಯವನ್ನು ಕೊಟ್ಟು ನಾವೆಲ್ಲರೂ ಧರ್ಮದ ಪರವಾಗಿದ್ದೇವೆ ಮತ್ತು ಈ ಧಾರ್ಮಿಕ ಕಾರ್ಯಕ್ರಮಗಳು ಮುಂದಿನ ದಿವಸದಲ್ಲಿಯೂ ನಡೀಬೇಕು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ನಮಗೆ ಪೂರ್ಣ ಪ್ರಮಾಣದ ಸಹಕಾರವನ್ನು ಕೊಟ್ಟಿದ್ದಾರೆ. 27ನೇ ತಾರೀಕಿಗೆ 4 ಗಂಟೆಗೆ ದರ್ಬೆ ವೃತ್ತದಿಂದ ಆರಂಭಗೊಳ್ಳುವಂಥ ಹೊರೆಕಾಣಿಕೆ ಹೋಗುವಂಥ ಸಂದರ್ಭದಲ್ಲಿ ವರ್ತಕರೆಲ್ಲರೂ ಆ ಸಾಹಿತ್ಯವನ್ನು ನಮ್ಮ ಹೋಗುವಂಥ ಆ ವಾಹನಕ್ಕೆ ನೀಡಿ ನಾಳೆ ದಿನ ಅನ್ನ ಸಂತರ್ಪಣೆಯ ವ್ಯವಸ್ಥೆಗೆ ಸಹಕಾರ ಕೊಡಬೇಕು ಅನ್ನುವಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಜೊತೆಗೆ ಕಳೆದ ಶ್ರೀನಿವಾಸ ಕಲ್ಯಾಣೋತ್ಸವದ ಸಂದರ್ಭದಲ್ಲಿ ವಿಶೇಷ ಸೇವೆಯಾಗಿರ್ತಕ್ಕಂಥ ಮಹಾನಿವೇದನೆ ಸೇವೆಯನ್ನು ಮಾಡಿದಂಥ ಅನೇಕರಿಗೆ ಮಾಂಗಲ್ಯದ ಭಾಗ್ಯ ಒದಗಿ ಬಂದಿರುವಂಥದ್ದು ಈ ಸಂದರ್ಭದಲ್ಲಿ ನಾವು ಉಲ್ಲೇಖ ಮಾಡ್ತಾ ಇದ್ದೇವೆ. ಈ ಬಾರಿಯೂ ಕೂಡ ದೊಡ್ಡ ಸಂಖ್ಯೆಯ ಯಾರು ಆ ದಾಂಪತ್ಯ ವ್ಯವಸ್ಥೆಗೋಸ್ಕರ ಇವತ್ತು ಬೇರೆ ಬೇರೆ ಸಂಗತಿಗಳಲ್ಲಿ ತೊಡಗಿಸಿಕೊಂಡಿರುವವರು ಪ್ರಾರ್ಥನೆಯನ್ನು ಮಾಡಬೇಕು ಅನ್ನುವಂಥ ಯೋಚನೆ ಅಡಿಯಲ್ಲಿ ಬೇರೆ ಬೇರೆ ದಿಕ್ಕುಗಳಿಂದ ಈಗಾಗಲೇ ಸೇವೆಯನ್ನು ಆ ಶ್ರೀನಿವಾಸದ ಕಲ್ಯಾಣೋತ್ಸವದ ಸಂದರ್ಭದಲ್ಲಿ ಈಗಾಗಲೇ ಸೇವೆಯನ್ನು ಮಾಡ್ತಾ ಇದ್ದಾರೆ. ಜೊತೆಯಾಗಿ ಅವತ್ತು 29ನೇ ತಾರೀಕಿಗೆ ಕಲ್ಯಾಣೋತ್ಸವದ ನಂತರ ಈ ಸ್ಥಳೀಯವಾಗಿರ್ತಕ್ಕಂಥ ಹೋಗಲಿಕ್ಕೆ ಅಸಾಧ್ಯವಾಗಿರ್ತಕ್ಕಂಥ ಆ ಭಕ್ತರಿಗೆ ಪುತ್ತೂರಿನಲ್ಲಿ ಅರುಣ ಸಾರಥಿ ರಿಕ್ಷಾ ಚಾಲಕ ಮಾಲಕರ ಸಂಘದಿಂದ ಉಚಿತವಾಗಿ ಅವರನ್ನು ಎಲ್ಲ ಭಕ್ತರಿಗೆ ಅವರ ಮನೆಗೆ ಬಿಡತಕ್ಕಂಥ ಅವಶ್ಯಕತೆ ಇದ್ದಲ್ಲಿ ಅವರಿಗೆ ಮನೆಗೆ ಬಿಡುವಂತಹ ವ್ಯವಸ್ಥೆಯನ್ನು ಕೂಡ ಉಚಿತವಾಗಿ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈ 2 ದಿವಸಗಳ ಕಾರ್ಯಕ್ರಮದಲ್ಲಿ ಸುಮಾರು 1 ಲಕ್ಷದಷ್ಟು ಭಕ್ತರು ಭಾಗವಹಿಸ್ತಾರೆ ಅನ್ನುವಂಥ ಯೋಚನೆ ಅಡಿಯಲ್ಲಿ ಸುಮಾರು 1 ಲಕ್ಷ ಜನರಿಗೆ ಬೇಕಾಗಿರ್ತಕ್ಕಂಥ ಅನ್ನ ಸಂತರ್ಪಣೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆಗಳನ್ನು ನಾವು ಮಾಡಿಕೊಂಡಿದ್ದೇವೆ. ನಾಳೆ ದಿನ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಬರಬೇಕು. ಆ ಕಾರ್ಯಕ್ರಮಗಳನ್ನು ಮಾಧ್ಯಮದ ಮುಖಾಂತರ ಬೇರೆ ಭಾಗದಲ್ಲಿಯೂ ಕೂಡ ಈ ಕಾರ್ಯಕ್ರಮ ನಡೆದಿರೋ ಬಗ್ಗೆ ಒಂದಷ್ಟು ಪ್ರಚಾರವನ್ನು ಕೊಡಬೇಕು ಮತ್ತು ಮುಂದಿನ ದಿವಸದಲ್ಲಿ ಕೂಡ ಈ ರೀತಿಯ ಧಾರ್ಮಿಕ ಕಾರ್ಯಕ್ರಮಗಳು ಮತ್ತು ಧರ್ಮ ಜಾಗೃತಿಯ ಕೆಲಸವನ್ನು ಮಾಡೋದಕ್ಕೆ ನಮಗೆಲ್ಲರಿಗೂ ಆಶೀರ್ವಾದವನ್ನು ಮಾಡಬೇಕು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ, ನಾಳೆ ದಿನ ಕಾರ್ಯಕ್ರಮಕ್ಕೆ ಯಾರಿಗಾದರೂ ಆಮಂತ್ರಣ ಪತ್ರಿಕೆ ಮನೆಗೆ ಬಾರದಿದ್ದರೆ ಇದನ್ನೇ ನಮ್ಮ ವೈಯಕ್ತಿಕ ಆಮಂತ್ರಣ ಪತ್ರಿಕಾ ಅನ್ನುವಂಥ ರೀತಿಯಲ್ಲಿ ಸ್ವೀಕಾರ ಮಾಡಿ ಇಡೀ ಪುತ್ತೂರಿನ ಮಹಾಜನತೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅನ್ನುವಂಥ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡ್ತಾಯಿದ್ದೆ.